ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬುಧವಾರ ಸಾಯಂಕಾಲ ವೋಟಿಂಗ್ ರಿಸಲ್ಟ್ ತಿಳಿಸಿಕೊಟ್ಟಿದ್ದೆ. ಮೊದಲ ಸ್ಥಾನದಲ್ಲಿ ಪ್ರತಾಪ್ ಇದ್ದಾರೆ, ಎರಡನೇ ಸ್ಥಾನದಲ್ಲಿ ಕಾರ್ತಿಕ್ ಇದ್ದಾರೆ, ಮೂರನೇ ಸ್ಥಾನದಲ್ಲಿ ವರ್ತು ಸಂತೋಷ್ ಇದ್ದಾರೆ, ನಾಲ್ಕನೇ ಸ್ಥಾನದಲ್ಲಿ ತುಕಾಲ್ ಇದ್ದಾರೆ, ಐದನೇ ಸ್ಥಾನದಲ್ಲಿ ಮೈಕಾಲ್ ಅವರು ಇದ್ದಾರೆ ಅಂತ. ಬಟ್ ಗುರುವಾರ ಸಾಯಂಕಾಲ ಒನ್ ಡೇ ಫುಲ್ ಬದಲಾವಣೆ ಆಗಿದೆ ವೋಟಿಂಗ್ ರಿಸಲ್ಟ್ ನಲ್ಲಿ. ಏನಕ್ಕಂದ್ರೆ ಇಲ್ಲಿ ಮುಖ್ಯವಾಗಿ ಟಾಸ್ಕ್ ಗಳೇ. ಈ ವಾರ ಟಾಸ್ಕ್ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರೋ ಅವ್ರಿಗೆ ವೋಟಿಂಗ್ ಅಲ್ಲಿ ಕೂಡ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ಬೋದು. ಖಂಡಿತ. ಏನಕ್ಕಂದ್ರೆ ಪ್ರತಾಪ್ ಅವ್ರಿಗಾಗ್ಲಿ ವರ್ತು ಅವ್ರಿಗಾಗ್ಲಿ ಮಾತಾಡಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ, ಟಾಸ್ಕ್ ಆಡಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಆದ ಕಾರಣ ಕೇವಲ ಫ್ಯಾನ್ಸ್ ಬಿಟ್ಟು ಕಾಮನ್ ಆಡಿಯನ್ಸ್ ಅನ್ನೋದು ಏನಿದ್ದಾರೆ ಅವ್ರು ವೋಟ್ ಮಾಡಕ್ಕೆ ತುಂಬಾ ಹಿಂದೆ ಮುಂದೆ ನೋಡ್ತಾ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಲೈವ್ ಅಲ್ಲಿ ಕೆಲವು ಸಮಯಗಳ ಕಾಲ ಪ್ರತಾಪ್ ಕಂಡಿಲ್ಲ. ಆದ ಕಾರಣ ಅವ್ರಿಗೆ ವೋಟಿಂಗ್ ಎಲ್ಲ ಕುಗ್ಗೋಗಿದ್ಯಾ, ಮತ್ತೆ ಈಗ ಮೊದಲೇ ಸ್ಥಾನಕ್ಕೆ ಯಾರು ಬಂದಿದ್ದಾರೆ, ವರ್ತೂರವ್ರು ಕೊನೆಗೆ ಹೋಗ್ಬಿಟ್ರ ಅಂತೆಲ್ಲ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಈ ವಾರ ಈ ವಾರ ನಾಮಿನೇಟ್ ಆಗಿದ್ರಲ್ಲಿ 5 ಜನ ಮೇಲೆ ಕಂಡೀಷನ್ ಗಳಿದ್ದಾರೆ. ಆದ ಕಾರಣ 5 ಜನ ಯಾರು ಅಂದ್ರೆ ಮೈಕಲ್ಲು, ಕಾರ್ತಿಕ್, ತುಕಾಲಿ, ಪ್ರತಾಪ್, ವರ್ತೂರ್ ಸಂತೋಷ್. ಇವರಲ್ಲಿ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಚೇಂಜ್ ಆಗಿದೆ ಖಂಡಿತವಾಗ್ಲು. ಯಾವಾಗಂದ್ರೆ ಪ್ರತಾಪ್ ಅವರು ಲೈವ್ ಅಲ್ಲಿ ಕಾಣ್ಲಿಲ್ಲ, ಮತ್ತೆ ಟಾಸ್ಕ್ ಆಡ್ಲಿಲ್ಲ, ಮನೆ ಮಂದಿರ ಟಾರ್ಗೆಟ್ ಮಾಡ್ತಿದ್ರ ಅಂತ ಹೇಳ್ಬೋದು ಎಪಿಸೋಡ್ ಗಳು ನೋಡ್ತಾ ಇದ್ರೆ. ಇದಾದ್ಮೇಲೆ ಕಾರ್ತಿಕ್ ಅವರು ಯಾವಾಗಾದ್ರೆ ಒಂದು ಟಾಸ್ಕ್ ಅಲ್ಲಿ 5 ಲಕ್ಷ ಒಂದು ಬಾಲ್ ಹಾಕಿದ್ರೆ 1 ಲಕ್ಷ, ಆ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆವಾಗಿನಿಂದ ಫ್ಯಾನ್ಸ್ ಕೂಡ ಕಾರ್ತಿಕ್ ಅವರಿಗೆ ತುಂಬಾ ವೋಟ್ ನಲ್ಲಿ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಈಗ ಮೊದಲನೇ ಸ್ಥಾನದಲ್ಲಿ ಕಾರ್ತಿಕ್ ಇದ್ದಾರೆ, ಎರಡನೇ ಸ್ಥಾನದಲ್ಲಿ ಪ್ರತಾಪ್ ಇದ್ದಾರೆ, ಮೂರನೇ ಸ್ಥಾನದಲ್ಲಿ ವರ್ತೂರ್ ಅವರು ಇದ್ದಾರೆ, 4ನೇ ಸ್ಥಾನದಲ್ಲಿ ತುಕಾಲಿ ಸಂತೋಷ್ ಇದ್ದಾರೆ, 5ನೇ ಸ್ಥಾನದಲ್ಲಿ ಮೈಕಲ್ ಅವರು ಇದ್ದಾರೆ. ಮತ್ತೆ ಈ ವೋಟಿಂಗ್ ರಿಸಲ್ಟ್ ಆಗುತ್ತಾ ಏನಕ್ಕಂದ್ರೆ ನೋಡಿ, ಈಗ ಆಕ್ಚುಲಿ ಪ್ರತಾಪ್ ಅವರು ಯಾವಾಗ ಟಾರ್ಗೆಟ್ ಮಾಡಿದ್ರು ಆವಾಗ ಇನ್ನು ಫ್ಯಾನ್ಸ್ ವೋಟ್ ಜಾಸ್ತಿನೇ ಮಾಡಬಹುದು ಅಂತ ಹೇಳಿ ಪ್ರತಾಪ್ ಅವರಿಗೆ. ಇನ್ನು ಶುಕ್ರವಾರ ತನಕ ಟೈಮ್ ಇದೆ, ವೋಟ್ ಚೇಂಜ್ ಆದ್ರೂ ಆಗ್ಬೋದು. ಮತ್ತೆ ನೀವ್ ಯಾರು ವೋಟ್ ಮಾಡಿದ್ರಿ, ಮತ್ತೆ ಮೊದಲನೇ ಸ್ಥಾನದಲ್ಲಿ ಯಾರು ಇರ್ಬೇಕಾಗಿತ್ತು, ಯಾರು ಇರ್ಬೇಕಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ